ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಆದ ರವೆ ಹಲ್ವಾ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವೆ ಹಲ್ವಾ ಮಾಡುವುದಕ್ಕೆ 1 ಕಪ್ಪು ಚಿರೋಟಿ ರವೆ ತೆಗೆದುಕೊಳ್ಳಬೇಕು. ಹಾಗೆ 2.5 ಕಪ್ಪು ಹಾಲನ್ನು ಹಾಕಿ, ಮಿಲ್ಕ್ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ನೆನೆಯಲು ಬಿಡಿ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹಲ್ವಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ. ಈ ತರದಲ್ಲಿ ಚೆನ್ನಾಗಿ ನೆಂದಿರಬೇಕು. ಇವಾಗ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಅರ್ಧ ಬಟ್ಟಲಿನಷ್ಟು ತುಪ್ಪವನ್ನು ಹಾಕಿ, ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕಿಕೊಳ್ಳಿ. ಆಮೇಲೆ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕಕ್ಕೆ ಬರುತ್ತೆ. ಹಾಗಾಗಿ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕೂಡ ಇದರಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ಫಸ್ಟ್ ದ್ರಾಕ್ಷಿ ಹಾಕಕ್ಕೆ ಹೋಗಬೇಡಿ, ಲಾಸ್ಟಲ್ಲಿ ಹಾಕಿ, ಇಲ್ಲಾಂದರೆ ಬಬುಲ್ಸ್ ಥರ ಉಬ್ಬಿ ಬಿಡುತ್ತೆ, ಚೆನ್ನಾಗಿರಲ್ಲ. ಇದಕ್ಕೋಸ್ಕರ ಇದನ್ನು ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ. ಹಾಗೆ ಇದಕ್ಕೆ ಅರ್ಧ ಕಪ್ಪು ಸಕ್ಕರೆ, ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ. ಆದರೆ ಇವಾಗ ಅರ್ಧ ಕಪ್ ಹಾಕಿದರೆ ಆಮೇಲೆ ಸ್ವಲ್ಪ ಹಾಕಿದರೆ ಕರೆಕ್ಟ್ ಹೋಗುತ್ತೆ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಸಕ್ಕರೆ ಎಲ್ಲ ಕರಗಿ ಕಲರ್ ಬ್ರೌನ್ ಬರಬೇಕು. ಆ ಥರದಲ್ಲಿ ಚೆನ್ನಾಗಿ ಬ್ರೌನ್ ಬರುವವರೆಗೆ ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ತಾ ಇರಿ. ಸ್ಪೂನಿಂದ ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಇದು ಕಲರ್ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. 1 ಕಪ್ಪು ರವೆಗೆ 1 ಕಪ್ ಅರ್ಧ ಕಪ್ಪು ಸಕ್ಕರೆ ಇದ್ದರೆ ಸಾಕು, ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಸ್ವೀಟ್ ಹಾಕಿಕೊಳ್ಳಬಹುದು. ಇದು ತುಂಬಾನೇ ಈಜಿ. ಇವಾಗ ಕಲರ್ ಚೇಂಜ್ ಆಗಿದೆ. ಆದ್ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಟುಕೊಂಡ ರವೆ ಹಾಗೂ ಹಾಲನ್ನು ಇದಕ್ಕೆ ಹಾಕಿಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ತಾ ಇರಿ. ತುಪ್ಪ ಕಮ್ಮಿ ಅನಿಸಿದ್ರೆ ಜಾಸ್ತಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಕೊಳ್ಳಿ. ಆದರೆ 1 ಕಪ್ ತುಪ್ಪ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ನಾನು ಅರ್ಧ ಕಪ್ ಅಷ್ಟೇ ಮೊದಲು ಹಾಕಿಕೊಂಡಿದ್ದು. ಇವಾಗ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಜಿ ಆದ ರೆಸಿಪಿ. 1 ಕಪ್ಪು ತುಪ್ಪ, 1 ಕಪ್ಪು ರವೆ, 2.5 ಕಪ್ಪು ಹಾಲಿದ್ದರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದೇ ಟೈಮ್ 1 ಕಪ್ಪು ತುಪ್ಪ ಹಾಕಿಕೊಂಡರೆ ತುಂಬ ಇನ್ನೂ ಈಸಿಯಾಗಿ ನೀವು ಹಲ್ವಾ ತುಂಬಾ ಸುಲಭವಾಗಿ ಮಾಡಬಹುದು ಫ್ರೆಂಡ್. ಇವಾಗ ನೋಡಿ, ಹಲ್ವಾ ತುಂಬ ಟೇಸ್ಟಿಯಾದ ಹಲ್ವಾ ರೆಡಿ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಟುಕೊಂಡ ಡ್ರೈ ಫ್ರೂಟ್ಸ್ ಅನ್ನು ಹಾಕಿಕೊಳ್ಳಿ. ಗೋಡಂಬಿ, ದ್ರಾಕ್ಷಿ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಒಂದೇ ಒಂದು ಇನ್ನೂ ಟೇಸ್ಟ್ ಕೊಡ್ಬೇಕಂದ್ರೆ ಇದ್ರ ಮೇಲೆ ಸಕ್ಕರೆ ಹಾಕಬೇಕು. ಒಂದು 3 ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಹಾಕಿಕೊಳ್ಳಿ. ಈ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸಾಕು, ಚೆನ್ನಾಗಿ ಬರುತ್ತೆ. ಆದರೆ ಚೆನ್ನಾಗಿ ಹಲ್ವಾ ಆಗಬೇಕಂದ್ರೆ ಚೆನ್ನಾಗಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನೋಡಿ, ಹಲ್ವಾ ರೆಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಫಾಲೋ ಮಾಡಿ, ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ ಪ್ಲೀಸ್, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.